ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ಯಾವಾಗಲೂ ನನಗೆ ಇದೇ ಥರ ಇರಲಿ. ಇವತ್ತು ನಾನು ಬಿರಿಯಾನಿ ಮಾಡೋದಕ್ಕೆ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಇವತ್ತಿಂದು ಬೆಳಗ್ಗೆ ತಿಂಡಿಗೆ ದೋಸೆ ಮಾಡ್ಕೊಂಡಿದ್ವಿ, ಹಂಗಾಗಿ ಮಧ್ಯಾಹ್ನ ಸಾಂಬಾರು ಮಾಡ್ಕೊಂಡಿರಲಿಲ್ಲ. ಸೊ ಅದಕ್ಕೆ ಒಂದೇ ಸಲ ಮತ್ತು ಇವತ್ತು ಮಳೆ ಬೇರೆ ಬರ್ತಿರೋದ್ರಿಂದ ಚಳಿ ಅನಿಸ್ತಿತ್ತು. ಅದಕ್ಕೆ ಏನಾದರೂ ಚಿಕನಲ್ಲಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ಅದಕ್ಕೆ ಬಿರಿಯಾನಿ ಮತ್ತು ಕಬಾಬ್ ಮಾಡಿಬಿಡು ಅಂತ ಸಂಜೆ ಎಲ್ಲ ಅದಕ್ಕೆ ಮಾಡೋಣ ಅಂದ್ಕೊಂಡು ಬಂದಿದ್ದೀನಿ. ನಾನಿವತ್ತು ಯಾವ ಥರ ಬಿರಿಯಾನಿ ಮಾಡ್ತೀನಿ ಅಂತ ಅದ್ರ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಮತ್ತು ಕಬಾಬ್ನು ಯಾವ ಥರ ಮಾಡ್ತೀನಿ ಅಂತ ನೋಡೋಣ ಬನ್ನಿ. ಅಂದರೆ ಫುಲ್ ಕಬಾಬ್ ಇವಾಗಲೇ ಮಾಡಲ್ಲ, ಅಂದರೆ ಇವಾಗಲೇ ಕಲಸಿಟ್ಬಿಟ್ಟು ಸಂಜೆ ಮಾಡ್ಕೊತೀವಿ ಮನೆಯವರಿಗೆಲ್ಲ. ಮತ್ತು ನಮ್ಮ ಅತ್ತೆ ಕೂಡ ತೋಟಕ್ಕೆ ಹೋಗಿದ್ದಾರೆ, ಅವರು ಬಂದಮೇಲೆ ಅವ್ರಿಗೂ ಮಾಡಿಕೊಡ್ಬೇಕು, ಅಂದರೆ ಬಿಸಿ ಬಿಸಿದು. ಇವಾಗ ನಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಬೇಕು ಅಷ್ಟೇ. ಅದಕ್ಕೆ ಬಿರಿಯಾನಿನೂ ಸ್ವಲ್ಪ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಅಂದರೆ 3 ಜನಕ್ಕೆ ಎಷ್ಟು ಮಾಡಬೇಕು ಅಂತ ಇವತ್ತು ಮಾಡ್ತಾಯಿದ್ದೀನಿ. ನೋಡೋಣ ಬನ್ನಿ ಇವತ್ತಿನ ವ್ಲಾಗ್ ಯಾವ ಥರ ಆಗುತ್ತೆ ಅಂತ. ನಾನು ಮೊದಲು ಬಿರಿಯಾನಿ ಮಾಡೋದಕ್ಕೆ ಚಿಕನ್ನ ಒಂದು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ ತೊಳೆಯೋದಕ್ಕೆ ಅಂತನ. ಮೊದಲು ಚಿಕನ್ನ ಚೆನ್ನಾಗಿ ಒಂದು 2-3 ಸಲ ಕೈ ಆಡಿಸಿ ಚೆನ್ನಾಗಿ ತೊಳೆದು ಸ್ವಲ್ಪನೂ ನೀರಿಲ್ಲದೆ ಇರೋ ಥರ ಬಸ್ತು ಎತ್ತಿಟ್ಕೊಬೇಕು. ಆವಾಗ ಚಿಕನ್ ಕ್ಲೀನಾಗಿರುತ್ತೆ. ಗೊತ್ತಾ, ನಮಗೆ ಬಿರಿಯಾನಿಲಿ ಅಷ್ಟೊಂದೇನು ಪೀಸ್ ಇಷ್ಟ ಆಗಲ್ಲ, ಬಟ್ ಫ್ಲೇವರ್ ಚೆನ್ನಾಗಿರಬೇಕು ಅನ್ನೋ ಕಾರಣಕ್ಕೆ ಚಿಕನ್ ಹಾಕೋದು. ಕುಷ್ಕ ಅಷ್ಟೇ ನನಗೆ ಅಷ್ಟೊಂದು ಇಷ್ಟ ಆಗೋದು ಅದರಲ್ಲಿ. ಅದಕ್ಕೇ ಪೀಸ್ ಮತ್ತು ಇದನ್ನು ಅಂದರೆ ಗಟ್ಟಿ ಇರೋದು ಮಾತ್ರ ಬಿರಿಯಾನಿಗೆ ಹಾಕಿ ಚೆನ್ನಾಗಿರೋ ಪೀಸ್ಗಳನ್ನೆಲ್ಲ ಕಬಾಬಿಗೆ ಎತ್ತಿಟ್ಕೊಂಡಿದ್ದೀನಿ. ಈ ಥರ ಇವಾಗ ಫಸ್ಟ್ ನಾನು ಕಬಾಬಿಗೆ ಕಲಸಿಕ್ತಾ ಇದ್ದೀನಿ, ಯಾಕಂದರೆ ಅದು ಫಸ್ಟ್ ಚೆನ್ನಾಗಿ ಮ್ಯಾರಿನೇಟ್ ಆಗಬೇಕು, ಚೆನ್ನಾಗಿ ಅದಕ್ಕೆ ಉಪ್ಪು ಖಾರ ಹೊಂದ್ಕೊಳ್ಳಿ ಅಂತ. ಫಸ್ಟೇ 1 ಅವರ್ ಮುಂಚೆನೇ ಅದನ್ನು ಕಲಸಿಟ್ಟು ಆಮೇಲೆ ಎಣ್ಣೆಗೆ ಹಾಕೋದ್ರಿಂದ ಕಬಾಬ್ ತುಂಬ ಚೆನ್ನಾಗಾಗುತ್ತೆ. ಅದಕ್ಕೆ ಫಸ್ಟ್ ಯಾವ ಥರ ಕಲಿಸ್ಕೊತೀನಿ ಅಂತ ನೋಡೋಣ ಬನ್ನಿ. ಇವಾಗ ಕಬಾಬಿಗೆ ನಾನು ಫಸ್ಟ್ ಒಂದು 3-4 ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಒಂದು ಕುಟಾಣಿಗೆ ಹಾಕ್ಕೊಂಡು ಚೆನ್ನಾಗಿ ಕುಟ್ಕೊತಾ ಇದ್ದೀನಿ ದಪ್ಪಾಗಿ. ಅದನ್ನು ಒಂದು ಪ್ಲೇಟಿಗೆ ಹಾಕ್ಕೊತಾ ಇದ್ದೀನಿ. ನಾನು ಫಸ್ಟು ಹಸಿಮೆಣ್ಸಿನ್ಕಾಯಿ ಒಂದು 5-6, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಬೆಳ್ಳುಳ್ಳಿನ ಕುಟ್ಕೊಂಡಿದ್ದೀನಿ. ಆಮೇಲೆ ಕಬಾಬ್ ಪೌಡ್ರು ಮತ್ತು ಕಾರ್ನ್ಫ್ಲೋರು ಮತ್ತು ಖಾರದ ಪುಡಿ, ಖಾರದ ಪುಡಿನ ಹಾಕ್ಕೊತಾ ಇದ್ದೀನಿ. ಅದ್ರ ಜೊತೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎತ್ತಿಟ್ಕೊಂಡಿರೋದು ಮತ್ತು 1 ಮೊಟ್ಟೆನ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಕಲಿಸ್ಕೊತಿದ್ದೀನಿ. ಫಸ್ಟ್ಗೆ ಚಿಕನ್ನ ಫಸ್ಟೇ ಹಾಕಿದರೆ ಅದು ಚೆನ್ನಾಗಿ ಆಗಲ್ಲ ಕಲಿಸೋದಕ್ಕೆ. ಅದಾದಮೇಲೆ ಚಿಕನ್ನ ಹಾಕ್ಕೊತಾ ಇದ್ದೀನಿ ಕಲಿಸ್ಕೊಂಡಿರೋ ಖಾರಕ್ಕೆ. ಅದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು, ಉಪ್ಪು ಖಾರ ಎಲ್ಲ ಹೊಂದಿಸೋ ಥರ. ಅದಕ್ಕೆ ನಾನು ಎತ್ತಿಟ್ಕೊಂಡಿದ್ದೆ ಅಲ್ವಾ ಹಸಿಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿನ, ಇದನ್ನ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಎತ್ತಿಡಬೇಕು. ಉಪ್ಪು ಖಾರ ಚೆನ್ನಾಗಿ ಹತ್ತುತ್ತೆ. ಕಬಾಬಿಗೆ ಕಲಿಸ್ಕೊಂಡಿರೋದು ಮುಗ್ದಿದೆ. ಇವಾಗ ಅದನ್ನು ಪ್ಲೇಟ್ ಮುಚ್ಚಿಟ್ಬಿಟ್ಟು ಎತ್ತಿಟ್ಬಿಡ್ತೀನಿ. ಲಾಸ್ಟ್ವರೆಗೂ ಅದನ್ನು ತೆಗಿಯಲ್ಲ. ಇಲ್ಲಿ ನೋಡಿ ಕಲಿಸ್ಕೊಂಡಿರೋದು ಈ ಥರ ಕಾಣಿಸ್ತಾ ಇದೆ. ಇದನ್ನು ಮುಚ್ಚಿಬಿಟ್ಟು ಎತ್ತಿಡ್ತಾ ಇದ್ದೀನಿ. ನಾನು ನೆಕ್ಸ್ಟ್ ಮಾಡಬೇಕಾಗಿರೋ ಕೆಲಸ ಬಿರಿಯಾನಿ. ಅದಕ್ಕೆ ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೊಬೇಕು ಮತ್ತು ಹೆಚ್ಕೋಬೇಕು ಅದಕ್ಕೆ ಬೇಕಾಗಿರೋ ತರಕಾರಿಗಳನ್ನ. ಇಲ್ಲಿ ನೋಡಿ ಇದನ್ನು ನಾನು ಮಸಾಲೆ ರುಬ್ಬೋದಕ್ಕೆ ಎತ್ತಿಟ್ಕೊಂಡಿದ್ದೀನಿ. ಒಂದು 12 ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕಡಲೆಕಾಯಿ, ಚಕ್ಕೆ ಲವಂಗ, ಶುಂಠಿ ಮತ್ತು ಬೆಳ್ಳುಳ್ಳಿ, ಸ್ವಲ್ಪ ಈರುಳ್ಳಿ ಮತ್ತು ಕೊತ್ತಂಬರಿ. ಅದಕ್ಕೂ ಒಂದೊಂದು ಪ್ಲೇಟ್ ಯಾರು ಮಾಡ್ತಾರೆ ಅಲ್ವಾ, ಅದಕ್ಕೆ ಎಲ್ಲದನ್ನು ಒಂದೇ ಪ್ಲೇಟಲ್ಲಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟಿದ್ದೀನಿ. ಯಾರೋ ತಪ್ಪು ತಿಳ್ಕೊಂಬಿಡ್ರಿ ಆಯಿತಾ. ಇವಾಗ ಒಂದು ಜಾರಲ್ಲಿ ಇವನ್ನೆಲ್ಲ ಹಾಕ್ಕೊಂಡು ರುಬ್ಕೊತೀನಿ ನೋಡಿ. ಫಸ್ಟು ನಾನು ಒಂದು ಮಿಕ್ಸರ್ ಜಾರ್ನ ತೊಗೊಂಡು ಕೋರಿಯಂಡರ್ ಲೀವ್ಸ್ ಅಂದರೆ ಕೊತ್ತಂಬರಿ ಸೊಪ್ಪು ಮತ್ತು ಚಿಲ್ಲಿ, ಹಸಿಮೆಣ್ಸಿನ್ಕಾಯಿ, ಆಮೇಲೆ ಮಿಕ್ಕಿದೆಲ್ಲ ಏನೇನು ಎತ್ತಿಟ್ಕೊಂಡಿದ್ದೀನಿ ಆವಾಗಲೇ ತೋರಿಸ್ದೆ ಅಲ್ವಾ, ಅದನ್ನೆಲ್ಲ ಇದರೊಳಗೆ ಸುರ್ಕೊತಾ ಇದ್ದೀನಿ. ಒಂದೊಂದೇ ಎತ್ತಿಟ್ಟು ಬೋರ್ ಆಯಿತು ಅಂತ ಎಲ್ಲ ತೆಗೆದು ಸುರಿಯೋಕೆ ಹೋಗಿ ಸ್ವಲ್ಪ ಚೆಲ್ಲಾಡಿಬಿಟ್ಟೆ. ನೋಡಿ ಈ ಥರ ಎಲ್ಲದನ್ನು ಒಂದರೊಳಗೆ ಹಾಕ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋದು. ಇವಾಗ ಗೈಸ್ ರುಬ್ಬಿರೋದೆಲ್ಲ ಆಯಿತು, ಏನೇನು ಇಟ್ಕೊಂಡಿದ್ದೀನಿ ಅಂತ ಎಲ್ಲ ಹೇಳಿದ್ದೀನಿ. ನೆಕ್ಸ್ಟ್ ಇವಾಗ ನಾನು ಒಗ್ಗರಣೆಗೆ ಏನೇನು ರೆಡಿ ಮಾಡ್ಕೊತೀನಿ ಅಂತ ನೋಡೋಣ ಬನ್ನಿ. ನೆಕ್ಸ್ಟು ಪಟ ಅಂತ ಬಿರಿಯಾನಿ ಮಾಡೋದಷ್ಟೇ. ಒಗ್ಗರಣೆ ಹಾಕಿ ಬಿರಿಯಾನಿ ಒಗ್ಗರಣೆಗೆ ಫಸ್ಟ್ 2 ಈರುಳ್ಳಿ ಮತ್ತು 1 ಟೊಮೊಟೊ ತೊಗೊಂಡಿದ್ದೀನಿ. ಇವನ್ನ ಉದ್ದುದ್ದಕ್ಕೆ ಸ್ಲೈಸಾಗಿ ಸಣ್ಣದಾಗಿ ಹೆಚ್ಕೊತಾ ಇದ್ದೀನಿ. ಅಂದರೆ ಉದ್ದುದ್ದಕ್ಕೆ ಹೆಚ್ಚಿದ್ರೂ ಬಿರಿಯಾನಿ ಒಳಗೇನು ಸಿಗಲ್ಲ, ಹಂಗಾಗಿ ನಾನು ದಪ್ಪಾಗಿ ಹೆಚ್ಕೊಂಡಿದ್ದೀನಿ. ಮತ್ತು ಇವು ಮರಾಠಿ ಮೊಗ್ಗುನ ಮಾತ್ರ ಏನೇನು ಪಲಾವ್ ಐಟಮ್ ಇರುತ್ತೋ ಅದೆಲ್ಲ ತಗೊಂಡು 1 ಫುಲ್ ಪ್ಯಾಕ್ ಬಿರಿಯಾನಿ ಪೌಡ್ರು ಮತ್ತು 1 ಸ್ಪೂನಷ್ಟು ಗರಂ ಮಸಾಲ ತೊಗೊಂಡಿದ್ದೀನಿ. ನಾನು ಬಿರಿಯಾನಿನ ಕುಕ್ಕರಲ್ಲಿ ಮಾಡ್ತಾಯಿಲ್ಲ, ಪಾತ್ರೆಯಲ್ಲಿ ಮಾಡೋಣ ಅಂದ್ಕೊಂಡೆ. ಯಾವಾಗಲೂ ಕುಕ್ಕರಲ್ಲೇ ಮಾಡ್ತಾಯಿದ್ದೆ. ಒಂದೊಂದ್ಸಲ ನೀರು ಜಾಸ್ತಿ ಆಗೋದು, ತಳ ಹಿಡಿಯೋದು ಈ ಥರ ಎಲ್ಲ ಆಗ್ತಾಯಿತ್ತು. ಅದಕ್ಕೆ ಇವತ್ತು ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ.
ಫಸ್ಟ್ ನಾನಿವಾಗ ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾತ್ರೆನ ಇಟ್ಕೊತಾ ಇದ್ದೀನಿ. ನನ್ನ ಅಡುಗೆಗೆ ಎಷ್ಟು ಅಳತೆ ಬೇಕೋ ಅಷ್ಟು ದೊಡ್ಡದು. ಆಮೇಲೆ ಅದಕ್ಕೆ ಎಣ್ಣೆ ಹಾಕೊತಾ ಇದ್ದೀನಿ. ಇನ್ನೊಂದು ಕಡೆ ಗ್ಯಾಸ್ ಸ್ಟವ್ ಆನ್ ಮಾಡಿಬಿಟ್ಟು ನೀರನ್ನ ಇಟ್ಕೊತಾ ಇದ್ದೀನಿ ಕುದಿಯೋಕ್ಕೆ. ಅದಾದಮೇಲೆ ಎಣ್ಣೆ ಕಾಯ್ದಿರುತ್ತಲ್ವ, ಅದಕ್ಕೆ ಪಲಾವ್ ಸಾಮಾನು ಮತ್ತು ಈರುಳ್ಳಿನ ಹಾಕ್ಕೊಂಡು ಉರಿಯೋದಕ್ಕೆ ಇಟ್ಕೊತಾ ಇದ್ದೀನಿ. ಇದಕ್ಕೆ ಅರಿಶಿನ ಪುಡಿ ಕೂಡ ಬೆರೆಸ್ಬೇಕು, ಯಾಕಂದರೆ ಅರಿಶಿನ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಕಲರ್ ಕೂಡ ಚೆನ್ನಾಗಿ ಕೊಡುತ್ತೆ, ಫ್ಲೇವರು ಚೆನ್ನಾಗಿರುತ್ತೆ. ಈರುಳ್ಳಿ ಚೆನ್ನಾಗಿ ಬಾಡಿಸ್ಕೊಂಡು ಅದಕ್ಕೆ ನಾನು ಚಿಕನ್ನ ಹಾಕ್ತೀನಿ. ಇದಕ್ಕೆ ಅರಿಶಿನ ಪುಡಿನೂ ಸೇರಿಸ್ಬೇಕು, ಅಡುಗೆ ಅರಿಶಿನ, ಆದರೆ ನಾನು ಆವಾಗಲೇ ತೋರಿಸಿರ್ಲಿಲ್ಲ, ಕ್ಷಮಿಸಿ. ಇವಾಗ ಈರುಳ್ಳಿ ಚೆನ್ನಾಗಿ ಬಾಡಿದೆ, ಅದಕ್ಕೆ ನಾನು ಚಿಕನ್ ಹಾಕೊತಾ ಇದ್ದೀನಿ, ಎತ್ತಿಕೊಂಡಿರೋದು. ನಾನು ಆವಾಗಲೇ ಹೇಳ್ದಂಗೆ ಜಾಸ್ತಿ ಚಿಕನ್ ಹಾಕಲ್ಲ ಅಂತ ಹೇಳಿದ್ದೆ ಅಲ್ವಾ. ಮತ್ತು ಅದ್ರ ಜೊತೆಗೆ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಇವಾಗ ಒಂದು ಕಡೆ ಅಕ್ಕಿನ ಎತ್ತಿಟ್ಕೊಂಡು ನನಗೆ ಎಷ್ಟು ಬೇಕೋ ಅಷ್ಟು ಅದನ್ನ ಚೆನ್ನಾಗಿ ತೊಳೆದು ಎತ್ತಿಟ್ಕೊಂಡಿದ್ದೀನಿ. ಮತ್ತು ಚಿಕನ್ನ ನೋಡಿ ಚೆನ್ನಾಗಿ ನೀರು ಬಿಟ್ಕೊಂಡು ಉರಿತಾ ಇದೆ. ಅದಕ್ಕೆ ಇವಾಗ ಟೊಮೊಟೊ ಕುಯ್ಕೊಂಡಿದ್ದೆ ಅಲ್ವಾ ದಪ್ಪಗೆ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ತಿರ್ಗಿಸ್ಕೊತಾ ಇದ್ದೀನಿ. ಸ್ವಲ್ಪ ಬೇಯಬೇಕು, ಅದಕ್ಕೆ ಮುಚ್ತಾ ಇದ್ದೀನಿ. ಚಿಕನ್ ಸ್ವಲ್ಪ ಚೆನ್ನಾಗಿ ಬೇಯ್ದ ಮೇಲೆ ಅದಕ್ಕೆ ಅಕ್ಕಿ ಹಾಕಿ ಬೇಯಿಸಿದ್ರೆ ಸರಿ ಹೋಗುತ್ತೆ, ಇಲ್ಲಾಂದರೆ ಚಿಕನ್ ಸ್ವಲ್ಪ ಬೇಯೋದಿಲ್ಲ. ತಪ್ಪಲಲ್ಲಿ ಮಾಡ್ತಾ ಇರೋದಲ್ವ, ಅದಕ್ಕೆ ಫಸ್ಟೇ ಒಂದು ಅರ್ಧ ಚಿಕನ್ ಬೇಯೋವರೆಗೂ ಚೆನ್ನಾಗಿ ಬಾಡಿಸ್ಕೊಂಡು ಕೈ ಆಡಿಸಿ ಮಾಡ್ತಾಯಿದ್ದೀನಿ. ಅದಾದಮೇಲೆ ನಾವು ರುಬ್ಬಿಟ್ಕೊಂಡಿರ್ತೀವಿ ಅಲ್ವಾ ಮಸಾಲೆ, ಅದನ್ನು ಹಾಕ್ಕೊತಾ ಇದ್ದೀನಿ. ಅದು ಹಾಕಿ ಅದ್ರದ್ದು ಜಾರಲ್ಲಿರೋ ನೀರನ್ನು ತೊಳೆದು ಅದರೊಳಗೆ ಒಯ್ಕೊತಾ ಇದ್ದೀನಿ. ಅದಾದಮೇಲೆ ಚೆನ್ನಾಗಿ ತಿರ್ಗಿಸ್ಕೊಂಡು ಮಸಾಲೆಯಲ್ಲಿರೋ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಬೇಕು. ಅದಕ್ಕೆ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಈ ಮಸಾಲೆ ಜೊತೆನೂ ಚೆನ್ನಾಗಿ ಬೇಯಿದ್ರೆ ಅದರಲ್ಲಿರೋ ಅಂಥ ಹಸಿಮೆಣ್ಸಿನ್ಕಾಯಿ, ಖಾರ, ಉಪ್ಪು ಎಲ್ಲ ಚೆನ್ನಾಗಿ ಹತ್ತುತ್ತೆ. ಅದಕ್ಕೆ ನಾನು ಕಸೂರಿ ಮೆಂತ್ಯ ಹಾಕ್ಕೊಂಡು ಇನ್ನೊಂದು ರೌಂಡ್ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ನೋಡಿ ಚೆನ್ನಾಗಿ ಕುದೀತಾ ಇದೆ ಅಲ್ವಾ. ಇದಕ್ಕೆ ಆವಾಗಲೇ ಎತ್ತಿಟ್ಕೊಂಡಿದ್ದಂಥ ಬಿರಿಯಾನಿ ಪೌಡ್ರು ಮತ್ತು ಗರಂ ಮಸಾಲ ಇತ್ತಲ್ವ, ಅದನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಕುದೀತಾ ಇರೋ ನೀರು ಇಟ್ಟಿದ್ದೆ ಅಲ್ವಾ ಆವಾಗಲೇ, ಅವನ್ನ ತೆಗೆದು ಹಾಕ್ಕೊತಾ ಇದ್ದೀನಿ. ನಾನು 1 ಲೋಟ ಅಕ್ಕಿಗೆ 2 ಲೋಟ ಅಳತೆಯಲ್ಲಿ ನೀರು ಹಾಕ್ಕೊತೀನಿ. ಬಿರಿಯಾನಿ, ಪಲಾವ್, ಟೊಮೊಟೊ ಬಾತ್ ಏನೇ ಮಾಡಿದ್ರು ಅಷ್ಟೇ, ಆದರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಂಡು ಹಾಕೊಬೇಕಾಗುತ್ತೆ ಅಕ್ಕಿನ ನೋಡಿಕೊಂಡು. ಇವಾಗ ಚೆನ್ನಾಗಿ ತಿರ್ಗಿಸ್ಕೊಳ್ಳೋದು. ಇಷ್ಟ ಆದರೆ ಬಿರಿಯಾನಿ ರೆಡಿ ಅಂತ. ನೆಕ್ಸ್ಟು ಅಕ್ಕಿ ತೊಳೆದಿಟ್ಟಿರ್ತೀನಿ ಅಲ್ವಾ, ಅದನ್ನು ಇದಕ್ಕೆ ಹಾಕಬೇಕು. ಅದಕ್ಕೂ ಮುಂಚೆ ಇದು ಚೆನ್ನಾಗಿ ಕುದಿಬೇಕು, ಸ್ವಲ್ಪ ಚಿಕನ್ ಚೆನ್ನಾಗಿ ಬೇಯಬೇಕು ಅಲ್ವಾ. ಅದಕ್ಕೆ ಇವಾಗ ನಾನು ಇದನ್ನು ಮುಚ್ಚಿಡ್ತಾ ಇದ್ದೀನಿ. ಇವಾಗ ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಇದನ್ನು ಕುದಿಯೋದಕ್ಕೆ ಬಿಡಬೇಕು. ಅದಾದಮೇಲೆ ನೋಡಿ ಹಿಂಗೆ ಕುದೀತಾ ಇದೆ, ಇದಕ್ಕೆ ಅಕ್ಕಿನ ಸೇರಿಸ್ಕೊಳ್ಳೋದು. ಚಿಕನ್ ಚೆನ್ನಾಗಿ ಬೇಯ್ದಿರುತ್ತೆ ಒಳಗೆ, ಅದ್ರ ಜೊತೆ ಅಕ್ಕಿನ ಸೇರಿಸಿ ಚೆನ್ನಾಗಿ ಬೇಯಿಸ್ಕೊಬೇಕು. ಅಕ್ಕಿ ಅದ್ರ ಪಾಡಿಗೆ ಅದು ಬೇಯ್ಕೊಳ್ಳುತ್ತೆ. ಆದರೆ ಏನಾದರೂ ಮಸಾಲೆ ಗಟ್ಟಿಯಾಗಿತ್ತು ಅಂದರೆ ಮಾತ್ರ ಸ್ವಲ್ಪ ಅಕ್ಕಿ ಬೇಯೋದಕ್ಕೆ ಕಷ್ಟ ಮಾಡುತ್ತೆ, ಇಲ್ಲಾಂದರೆ ಏನೂ ಕಷ್ಟ ಇರಲ್ಲ. ಬಿರಿಯಾನಿ ಈಸಿಯಾಗಿ ರೆಡಿ ಆಗುತ್ತೆ. ಅದಕ್ಕೆ ನೀರು ಹಾಕ್ಕೊಂಡ್ರೆ ಆಯಿತು. ಮತ್ತು ಇವಾಗ ನೋಡಿ ಅಕ್ಕಿನ ಹಾಕ್ಕೊಂಡು ಚೆನ್ನಾಗಿ ತಿರ್ಗಿಸ್ಕೊಂಡು ಮಸಾಲೆ ಅಕ್ಕಿ ಎಲ್ಲ ಹೊಂದ್ಕೊಳ್ಳೋ ರೀತಿ, ಆಮೇಲೆ ಪಾಡಿಗದ ಅನ್ನ ಆಗುತ್ತೆ. ಅದು ಚೆನ್ನಾಗಿ ಅಳ್ಕೊಂಡ್ರೆ ಬಿರಿಯಾನಿ ರೆಡಿ ಆಗುತ್ತೆ. ಇವಾಗ ನಾನು ಕಬಾಬಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಅಷ್ಟರಲ್ಲಿ ನಾವು ಕಬಾಬ್ ಮಾಡ್ಕೊಳ್ಳೋಣ ಬನ್ನಿ, ನಮ್ಗೆ ಎಷ್ಟು ಬೇಕೋ ಅಷ್ಟು. ಕಬಾಬ್ಗೆ ಆವಾಗಲೇ ಕಲಸಿಕ್ಕಿದ್ದೆ ಅಲ್ವಾ. ಇವಾಗ ಸ್ಟವ್ ಆನ್ ಮಾಡಿಕೊಂಡು ಬಾಣಲಿ ಇಟ್ಟು ಅದಕ್ಕೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಬಿಸಿ ಮಾಡಿಕೊಂಡು ಅದಕ್ಕೆ ಕಬಾಬ್ನ ಒಂದೊಂದು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಮುಗೀತಿ ನೋಡಿ ಕಬಾಬು. ಆದರೆ ಇದರಲ್ಲಿ ಏನು ಬೋರಿಂಗ್ ಅಂದರೆ ಕಬಾಬ್ ಬೇಯೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಯಾವಾಗಲೂ ಅಷ್ಟೇ, ಬೋಂಡ ಎಲ್ಲ ಆದರೆ ಸ್ವಲ್ಪ ಬೇಗ ಬೇಯ್ದುಬಿಡ್ತವೆ. ಮತ್ತು ಈ ಕಡೆ ನೋಡಿ ಬಿರಿಯಾನಿ ಅನ್ನ ಆಗಕ್ಕೆ ಬಂದೈತೆ ಆಲ್ರೆಡಿ. ಇದು ಫೈನಲ್ಲು. ಅನ್ನ ಎಲ್ಲ ಚೆನ್ನಾಗಿ ಬೇಯ್ದಿದೆ. ಇದನ್ನು ತಳ ಹಿಡಿದೇ ಇರೋ ರೀತಿ ಇನ್ನೊಂದು ರೌಂಡ್ ಚೆನ್ನಾಗಿ ತಿರುಗಿಸ್ಕೊಂಡು ಇದಕ್ಕೆ ಪ್ಲೇಟ್ ಮುಚ್ಚಿಬಿಟ್ಟು ದಮ್ ಕಟ್ಟಬೇಕು. ಈ ಥರ ನೋಡಿ ಒಂದು ಪ್ಲೇಟ್ ಆವಾಗಲೇ ಮುಚ್ಚಿದೆ ಅಲ್ವಾ, ಅದೇ ಪ್ಲೇಟ್ನೇ ಮುಚ್ಚಿ ಅದ್ರ ಮೇಲೆ ಭಾರವಾಗಿರೋದೇನಾದ್ರು ಇಡಬೇಕು, ಏನೂ ಇಲ್ಲ ಅಂತ ಒಂದು ಕುಟಾಣಿದಿತ್ತಲ್ವ ಅದನ್ನೇ ಇಟ್ಟಿದ್ದೆ. ಒಟ್ಟಿಗೆ ಗಾಳಿ ಹೋಗಿಲ್ಲ ಅಂದರೆ ಸಾಕು. ಇವಾಗ ಕಬಾಬ್ ಕೂಡ ಬೇಯ್ದಿದ್ದಾವೆ, ಅವನ್ನ ತೆಗ್ದು ಒಂದು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಸೋರ್ಕೊಳ್ಳೋದಕ್ಕೆ. ಇಷ್ಟ ಆದರೆ ಇವತ್ತಿನ ಅಡುಗೆ ಮುಗಿತು. ಬಿರಿಯಾನಿ ದಮ್ ಬಿಡಬೇಕು ಅಷ್ಟೇ. ಕಬಾಬ್ ಅಂತೂ ರೆಡಿ ಆಯಿತು, ಆಲ್ರೆಡಿ ತಿಂದು ಆಯಿತು ನಾನು. ಸಕ್ಕತ್ತಾಗಿತ್ತು. ನೀವು ಮಾಡ್ಕೊತೀನಿ, ಚೆನ್ನಾಗಿದೆ ಎಲ್ಲರೂ. ನಾನು ವಿಡಿಯೋನ ಇಲ್ಲಿವರೆಗೂ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇಲ್ಲಿಗೆ ನಾನು ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಊಟ ಮಾಡ್ತೀವಿ. ಬಾಯ್. ಮತ್ತು ನನ್ನ ಬಿರಿಯಾನಿ ಈ ಥರ ಕಾಣಿಸ್ತಾ ಇತ್ತು. ಥ್ಯಾಂಕ್ ಯು ಇಲ್ಲಿವರೆಗೂ ನಾನು ವಿಡಿಯೋ ನೋಡಿದ್ದಕ್ಕೆ.